ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿರುವಂತಹ ಏಪ್ರಿಲ್ 19ನೇ ತಾರೀಕು ಇಂದು ಬೆಳಗಿನ ಜಾವ ಅಂದರೆ ಬೆಳಗ್ಗೆ 9 ಗಂಟೆಯ ನಂತರ ಒಂದು ವಿಶೇಷವಾಗಿರುವಂತಹ ಅಕ್ಷಯ ತೃತೀಯದ ತಿಥಿ ಆರಂಭವಾಗ್ತಾ ಇದೆ. ಈ ಒಂದು ಅಕ್ಷಯ ತೃತೀಯವನ್ನು ಹಿಂದಿನ ದಿನ ಪ್ರಾರಂಭಿಸಿ ನಾಳೆ ನೀವು 7 ಗಂಟೆ 25 ನಿಮಿಷಕ್ಕೆ ಮುಕ್ತಾಯ ಮಾಡಬಹುದು. ಆದ್ದರಿಂದ ನಿಮ್ಮ ಜೀವನದಲ್ಲಿ ಸಕಲವಾದ ಯಶಸ್ಸು ಸಂಪತ್ತನ್ನು ವೃದ್ಧಿ ಮಾಡ್ಕೊಳ್ತೀರಾ. ಮಹಾಶಿವನ ಕೃಪೆಗೆ ಪಾತ್ರರಾಗ್ತೀರಾ. ಮಹಾಶಿವನ ಆಶೀರ್ವಾದ ನಿಮ್ಮ ಮೇಲಿದ್ದರೆ ಸಾಕು, ನೀವು ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಹಲವಾರು ರೀತಿಯ ಸಾಲದ ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವಂತಹ ವಿಶೇಷವಾದ ಸಮಯ ಇದಾಗಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಶ್ರೀಮಂತರಾಗುವ ಯೋಗ, ವಿಶೇಷವಾಗಿ ಈ ರಾಶಿ ಚಕ್ರದವರಿಗೆ ಶುಕ್ರನ ಒಂದು ಗ್ರಹಗಳ ವಿಶೇಷವಾಗಿ ಶ್ರೀಮಂತಿಕೆ ಯೋಗವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಇದರಿಂದಾಗಿ ಯಾರೂ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ನಿಮ್ಮ ಸೋಲುಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ತಾ ಹೋಗ್ತೀರಾ. ಈ ಸಮಯ ನಿಮಗೆ ಹಿಮ್ಮುಖವಾಗಿರುವಂತಹ ಸಂಚಾರವನ್ನು ಅಶುಭದ ಪ್ರಭಾವದ ಒಂದು ವಿಶೇಷವಾಗಿರುವಂತಹ ಹಠಾತ್ ಆಗಿ ಪ್ರಭಾವ ಬೀರುವಂತಹ ಸಮಯವಾಗಿದ್ದರೂ ಸಹ ನಿಮ್ಮ ಮೇಲೆ ಶುಕ್ರನ ಆಶೀರ್ವಾದ, ಮಹಾಶಿವನ ಅನುಗ್ರಹ ಇರೋದ್ರಿಂದ ನೀವು ಬಹಳಷ್ಟು ಸಮಯದಿಂದ ಅಂದುಕೊಂಡಂತಹ ಶುಭ ಕಾರ್ಯವನ್ನು ನಾಳೆಯಿಂದ ಮಾಡಿಕೊಳ್ಬಹುದು. ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ಈ ಸಮಯ ಅದ್ಭುತವಾಗಿದೆ ಮತ್ತು ಶುಕ್ರನ ಕೃಪೆಯಿಂದ ಮನೆಯಲ್ಲಿ ನೆಮ್ಮದಿ, ಉದ್ಯೋಗ ಸ್ಥಳದಲ್ಲಿ ವಾತಾವರಣ ಶಾಂತವಾಗಿರುತ್ತೆ. ನಿಮ್ಮ ಕಾರ್ಯಗಳಿಗೆ ಸಹೋದ್ಯೋಗಿಗಳು ಹಾಗೂ ಮೇಲಾಧಿಕಾರಿಗಳು ಸಹಕಾರ ನೀಡ್ತಾರೆ. ಇದು ನಿಮ್ಮ ಆರ್ಥಿಕ ಜೀವನವನ್ನು ಸಾಕಷ್ಟು ಸುಧಾರಣೆ ಮಾಡುತ್ತೆ. ಮಾಡಿದಂತಹ ಪ್ರತಿಯೊಂದು ಕಾರ್ಯದಲ್ಲೂ ನೀವು ಲಾಭವನ್ನು ನಿರೀಕ್ಷೆ ಮಾಡಬಹುದು. ಹಾಗಾದರೆ ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ರಾಶಿಗಳು ಯಾವ್ಯಾವು? ಮಹಾಶಿವನ ಆಶೀರ್ವಾದ ಈ ರಾಶಿಯವರಿಗೆ ಹೇಗೆ ಶಕ್ತಿಯನ್ನು ತುಂಬುತ್ತದೆ? ಈ ಒಂದು ಅಕ್ಷಯ ತೃತೀಯ ಯಾವೆಲ್ಲ ಜನರ ಬಾಳನ್ನು ಬಂಗಾರ ಮಾಡುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಟ್ಟಾರೆಯಾಗಿ ನಾಳೆಯ ಒಂದು ವಿಶೇಷವಾಗಿರುವಂತಹ ದಿನ 2026 ಏಪ್ರಿಲ್ 20ನೇ ತಾರೀಕು ಸಹೋದ್ಯೋಗಿಗಳು ಹಾಗೂ ಮೇಲಾಧಿಕಾರಿಗಳು ನಿಮಗೆ ವಿಶೇಷವಾಗಿ ಆಶೀರ್ವಾದವನ್ನು ಮತ್ತು ಬಡ್ತಿಯನ್ನು ನೀಡುವಂತಹ ಸಂದರ್ಭ. ಇದು ನಿಮ್ಮ ಆರ್ಥಿಕ ಜೀವನವನ್ನು ಸಾಕಷ್ಟು ಸುಧಾರಣೆ ಮಾಡುತ್ತೆ. ಮಾಡಿದಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನೀವು ಲಾಭವನ್ನು ನಿರೀಕ್ಷೆ ಮಾಡಬಹುದು. ನೀವು ಕೆಲವು ಅಸಮತೋಲನವನ್ನು ಎದುರಿಸಬಹುದು. ಕೆಲವೊಮ್ಮೆ ನೀವು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗಿ ಬರುತ್ತೆ. ಮನೆಯಲ್ಲಿ ಅವಿವಾಹಿತರಿದ್ದರೆ ಮದುವೆಯ ಮಾತುಕತೆ ಮುಂದುವರಿಯುತ್ತೆ. ಪ್ರೇಮಿಗಳು ತಮ್ಮ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡಬಹುದು. ಇದು ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದ ಕ್ಷಣವಾಗಿರುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಶುಕ್ರನ ವಿಶೇಷವಾದ ಅನುಗ್ರಹ. ಒಂದು ಅಕ್ಷಯ ತೃತೀಯ ಹಬ್ಬದಿಂದ ಚಿನ್ನದಂತಹ ಉಡುಗೊರೆ ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತದೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ದುಪ್ಪಟ್ಟು ಲಾಭವನ್ನು ತಂದುಕೊಡುತ್ತದೆ. ಇದು ಉತ್ತಮವಾಗಿರುವ ಸಮಯ, ಆದಾಯವನ್ನು ತರುವಂತಹ ಸಮಯ. ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ಮತ್ತು ನೀವು ಮಾಡಿದಂತಹ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ. ಸರ್ಕಾರದಿಂದ ನಿಮಗೆ ಸಂಪೂರ್ಣ ಸಹಕಾರ ಸಿಗುತ್ತದೆ. ಮಕ್ಕಳ ಬಗ್ಗೆ ಚಿಂತೆ ದೂರವಾಗುತ್ತೆ. ರಾಜಕೀಯದ ಬಗ್ಗೆ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. 100 ಬಾರಿ ಯೋಚಿಸಿ ಪ್ರಮುಖವಾಗಿರುವಂತಹ ಹಣಕಾಸಿನ ನಿರ್ಧಾರವನ್ನು ನಾಳೆ ತೆಗೆದುಕೊಳ್ಳಬಹುದು. ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ. ಯಶಸ್ವಿ ಜೀವನವನ್ನು ನಡೆಸ್ತೀರಾ. ನಿಮ್ಮನ್ನು ಅವಮಾನಿಸಲು ಬಯಸಿದಂಥವರು ಆ ವಿಧಿಯು ನಿಮಗೆ ಸಹಾಯ ಮಾಡಲು ಮುಂದೆ ಬರುತ್ತೆ. ನಿಮ್ಮ ಕೌಶಲ್ಯದಿಂದ ನೀವು ಕಷ್ಟಕರವಾದ ಸಂದರ್ಭವನ್ನು ಸುಲಭವಾಗಿ ಜಯಿಸಬಹುದು. ಈ ಸಮಯದಲ್ಲಿ ನಿಮ್ಮೆಲ್ಲ ಕಾರ್ಯಗಳು ಯಶಸ್ವಿಯಾಗಿ ಈಡೇರುತ್ತದೆ. ನೆಮ್ಮದಿಯ ಜೀವನ ನಡೆಸಲು ನಿಮ್ಮ ಶ್ರಮದ ಅವಶ್ಯಕತೆ ಇರುತ್ತದೆ. ಹಿಂದೆ ಮಾಡಿದಂತಹ ಸಾಲವನ್ನು ನೀವು ತೀರಿಸಲು ಕುಟುಂಬಸ್ಥರು ನಿಮಗೆ ಸಹಾಯ ಮಾಡಬಹುದು. ಕೆಲಸದಲ್ಲಿ ಪಿತೂರಿಯ ಬಲಿಪಶುಗಳಾಗುವುದನ್ನು ತಪ್ಪಿಸಿ ಕೆಲಸ ಮುಗಿಸಿದ ನಂತರ ನೇರವಾಗಿ ಮನೆಗೆ ಬರಲು ಪ್ರಯತ್ನಿಸಿ. ಈ ಅವಧಿಯು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತೆ. ಶುಕ್ರನ ಆಶೀರ್ವಾದ, ಅನುಗ್ರಹ ನಿಮ್ಮ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತೆ. ಕೆಲಸ ಮುಗಿಸಿದ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಅನುಕೂಲಕರವಾಗಿರುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಳಬಹುದು. ಪ್ರತಿಯೊಂದು ಕೆಲಸದಲ್ಲೂ ನೀವು ಜಾಗರೂಕರಾಗಿರುವುದು ಉತ್ತಮ. ಅದಲ್ಲದೆ ವಿದೇಶ ಪ್ರಯಾಣ ಮಾಡಲು ಅವಕಾಶ ಸಿಗುತ್ತೆ. ವಿದೇಶದಿಂದ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಬಾಳನ್ನು ಬಂಗಾರವಾಗಿಸುವಂತಹ ನಿಮ್ಮ ಜಾತಕದ 9ನೇ ಮನೆಯಲ್ಲಿ ಸಾಗುವಂತಹ ಶುಕ್ರ ನಿಮ್ಮ ಎಲ್ಲ ಕೆಲಸವನ್ನು ಸುಗಮವಾಗಿಸ್ತಾನೆ. ಈ ಅವಧಿಯು ನಿಮಗೆ ಅದ್ಭುತವಾಗಿರುತ್ತೆ. ಆದಾಯದ ಮೂಲಗಳು ಹೆಚ್ಚಾಗುತ್ತದೆ. ಕೆಲಸದ ಒತ್ತಡ, ಉನ್ನತ ಅಧಿಕಾರಿಗಳು ನಿಮಗೆ ಸಹಕಾರವನ್ನು ನೀಡ್ತಾರೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಇಲಾಖೆಯಲ್ಲಿ ನಿರೀಕ್ಷಿತ ಉದ್ಯೋಗಿಗಳಿಗೆ ಆಸೆಗಳು ಈಡೇರುತ್ತವೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಮುನ್ಸೂಚನೆ ಸಿಗ್ತಾ ಹೋಗುತ್ತೆ. ಈ ಒಂದು ವಿಶೇಷವಾಗಿರುವ ಅಕ್ಷಯ ತೃತೀಯ ಹಬ್ಬದಿಂದ ಚಿನ್ನದಂತಹ ಜೀವನ ನಿಮಗೆ ಸೃಷ್ಟಿಯಾಗೋದ್ರಿಂದ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಲಾಭವನ್ನು ಗಳಿಸಿಕೊಳ್ಳಬಹುದು. ದೈವ ಬಲ ಇರೋದು ನಿಮ್ಮ ಮೇಲೆ. ಶುಕ್ರನ ದೆಸೆಯಿಂದ ವ್ಯವಹಾರ
ಹಾಗೂ ಶುಭ ಕಾರ್ಯಗಳು ನಡೆಯುತ್ತೆ. ಕೌಟುಂಬಿಕ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ತೀರಾ. ಬಯಸಿದರೆ ಅದರಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಾ. ಈ ಅವಧಿಯಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚು ಗಮನವನ್ನು ಕೊಡಬೇಕು. ಜಗಳವನ್ನು ತಪ್ಪಿಸಬೇಕು. ನ್ಯಾಯಾಲಯದ ಪ್ರಕರಣಗಳನ್ನು ಹೊರಗೆ ಇತ್ಯರ್ಥಪಡಿಸುವುದು ಉತ್ತಮ. ಯಾರಿಗೂ ಸಾಲ ನೀಡಬೇಡಿ, ಏಕೆಂದರೆ ಈ ಅವಧಿಯಲ್ಲಿ ಆರ್ಥಿಕ ನಷ್ಟದ ಸಾಧ್ಯತೆ ಕೂಡ ಉಂಟಾಗುತ್ತೆ. ಒಟ್ಟಾರೆಯಾಗಿ ಶುಕ್ರ ದಶೆ ಶುರುವಾಗುತ್ತೆ. ಶುಕ್ರ ಹಾಗೂ ಕೇತು ಕೆಲಸ, ವ್ಯಾಪಾರ ಇತ್ಯಾದಿಯಲ್ಲಿ ಪ್ರಗತಿ ನೀಡುವಂಥವರು. ಬಡ್ತಿ ಮತ್ತು ಕೆಲಸದಲ್ಲಿ ಗೌರವ ಸಿಗುತ್ತೆ. ಉನ್ನತ ಅಧಿಕಾರಿಗಳೊಂದಿಗೆ ಸಂಬಂಧ ಬಲವಾಗುತ್ತೆ. ಕುಟುಂಬದಲ್ಲಿ ಶುಭ ಸಂಗತಿಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಹೆತ್ತವರ ಆರೋಗ್ಯವಾದ ಕಡೆ ಕೂಡ ಗಮನವನ್ನು ಕೊಡಬೇಕು. ಈ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡೋದ್ರಿಂದ ಲಾಭವನ್ನು ಕಂಡುಕೊಳ್ಬಹುದು. ಒಟ್ಟಾರೆಯಾಗಿ ಏಪ್ರಿಲ್ 2026 20ನೇ ತಾರೀಕು ಅಕ್ಷಯ ತೃತೀಯ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂಥ ಗೊಂದಲ, ತೊಂದರೆ, ಅಶಾಂತಿಯನ್ನು ದೂರ ಮಾಡುತ್ತೆ. ನೆಮ್ಮದಿಯನ್ನು ಸೃಷ್ಟಿ ಮಾಡುತ್ತೆ. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಲಾಭವನ್ನು ಗಳಿಸಿಕೊಳ್ತೀರಾ. ನಿಮ್ಮ ಜೀವನ ಇನ್ನು ಮುಂದೆ ಉತ್ತಮವಾದ ಯಶಸ್ಸಿನ ಶಿಖರವನ್ನು ತಲುಪುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಇನ್ನು ಈ ರಾಶಿ ಚಕ್ರದವರಿಗೆ ಪ್ರತ್ಯೇಕವಾಗಿರುವಂತಹ ಉತ್ತಮವಾಗಿರುವ ವಾಹನ, ಮನೆ ಅಥವಾ ಭಾವನಾತ್ಮಕ ಪ್ರೀತಿ, ಮಾತುಕತೆ, ಮಾನಸಿಕವಾಗಿ, ದೈಹಿಕವಾಗಿ ಆತ್ಮಶಕ್ತಿ ಹೆಚ್ಚಾಗುತ್ತೆ. ಆರೋಗ್ಯದ ಮೇಲೆ ಎಚ್ಚರಿಕೆ ಇರಬೇಕು. ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ವೃತ್ತಿ ಜೀವನದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ. ಜೀವನದಲ್ಲಿ ಪ್ರಭಾವಿ ವ್ಯಕ್ತಿಗಳ ಪ್ರವೇಶ ಸಾಮಾಜಿಕವಾಗಿ ಹೆಚ್ಚು ಲಾಭವನ್ನು ತರುತ್ತದೆ. ವಿಶ್ರಾಂತಿ ಅಗತ್ಯ. ಹಣಕಾಸಿನ ಸ್ಥಿತಿಯನ್ನು ಸ್ಥಿರಗೊಳಿಸ್ಕೊಳ್ತೀರಾ. ಉಳಿತಾಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು. ಲಾಭವನ್ನು ಕಂಡುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಕುಂಭರಾಶಿ, ಮಿಥುನ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಕಟಕ ರಾಶಿ, ತುಲಾ ರಾಶಿ, ಮಕರ ರಾಶಿ, ಮೇಷ ರಾಶಿ, ವೃಷಭ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ತಪ್ಪದೇ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.